ಇನ್ನೇನು ಮೊದಲನೇ ಹಂತದ ಲೋಕಸಭಾ ಚುನಾವಣೆಗೆ ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ. ಚುನಾವಣಾ ಆಯೋಗ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಆದರೆ ಸಾಲ್ ರಜೆ ಸಿಕ್ಬಿಡ್ತು ಅಂತ ವೋಟಿಂಗಿಗೆ ಏನಾದರೂ ಚಕ್ಕರ್ ಹಾಕಿ ಹೋದರೆ, ಅಂದರೆ ITBT ಮಂದಿ ಕೆಲವೊಮ್ಮೆ ಹಾಗೆ ಮಾಡ್ತಾರೆ ಅಂತ ಚುನಾವಣಾ ಆಯೋಗ ಅಂಥವರಿಗೆ ಶಾಕ್ ನೀಡಿದೆ. ITBT ಮಂದಿಗೆ ಚುನಾವಣಾ ಆಯೋಗ ಶಾಕ್. ವೋಟ್ ಹಾಕದಿದ್ರೆ ಕಂಪನಿಯಿಂದ ನೋಟಿಸ್. ಎಸ್, ಬೆಂಗಳೂರಿನಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಚುನಾವಣಾ ಆಯೋಗ ಅಂತಿಮ ತಯಾರಿಯನ್ನು ನಡೆಸುತ್ತಿದೆ. ಮತದಾನ ಪ್ರಮಾಣ ಏರಿಕೆಗಾಗಿ ಆಯೋಗ ನಾನಾ ಕಸರತ್ತು ಸಹ ನಡೆಸಿದೆ. ಆದರೆ ಏಪ್ರಿಲ್ 26 ಶುಕ್ರವಾರದಂದು ಮತದಾನ ನಡೆಯಲಿದ್ದು, ಮರುದಿನ 2ನೇ ಶನಿವಾರ ಹಾಗೂ ಭಾನುವಾರ ಬರಲಿದೆ. ಸಾಲು ರಜೆಗಳಿಂದ ITBT ಉದ್ಯೋಗಿಗಳು ಜಾಲಿ ಮೂಡ್ಗೆ ಜಾರುವ ಹಂಬಲದಲ್ಲಿದ್ದಾರೆ. ಹಾಗಾಗಿ ಇಂಥವರಿಗೆ ಚುನಾವಣಾ ಆಯೋಗ ಶಾಕ್ ನೀಡಲು ಮುಂದಾಗಿದೆ. ಹೌದು, ಸಾಲು ರಜೆಗಳಿಂದ ITBT ಉದ್ಯೋಗಿಗಳು ವೋಟಿಂಗ್ಗೆ ಚಕ್ಕರ್ ಹಾಕಿ ಔಟಿಂಗ್ ಅಥವಾ ಪ್ರವಾಸ, ದೂರದ ಊರುಗಳಿಗೆ ತೆರಳುವ ಪ್ಲಾನ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಮತದಾನದ ದಿನದಂದೇ ಯಾರೆಲ್ಲ ವೋಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಆಯಾ ಕಂಪನಿಗಳೇ ನಿಗಾ ಇಡಲಿದ್ದು, ಈ ಮಾಹಿತಿಯನ್ನ ಚುನಾವಣೆ ಆಯೋಗಕ್ಕೆ ರವಾನೆ ಮಾಡಬೇಕು. BBMP ITBT ಕಂಪನಿಗಳ ಜೊತೆ ಸಮನ್ವಯತೆ ಸಾಧಿಸಿ ಉದ್ಯೋಗಿಗಳು ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಲಿದೆ. ಬಳಿಕ ಈ ಮಾಹಿತಿಯ ಆಧಾರದ ಮೇಲೆ ನೋಟಿಸ್ ನೀಡುವುದಕ್ಕೆ ಪ್ಲಾನ್ ಮಾಡುತ್ತಿದೆ. ನೋಟಿಫಿಕೇಶನ್ DPR ಇಂದ ಏನು ಇಶ್ಯೂ ಆಗಿದೆ, ಎಲ್ಲ ಎಸ್ಟಾಬ್ಲಿಷ್ಮೆಂಟ್ ಕ್ಲೋಸ್ ಆಗಲೇಬೇಕು ವೋಟಿಂಗಾಗಿ. ಆ ಥರ ಇರುವುದರಿಂದ ಯಾರ್ಯಾರಲ್ಲೂ ಎಂಪ್ಲಾಯರ್ ಇದ್ದಾರೆ ಅವರು ಕೂಡ ಸುಮ್ಮನೆ ಬಿಡಲ್ಲ. ನಾನು ರಜೆ ಕೊಟ್ಟಿದ್ದೀನಿ ಅಂದರೆ ನಿಮ್ಮದು ವೋಟ್ ಮಾಡಿದ್ದಾರೆ ಅಥವಾ ಇಲ್ಲ ಅವರು ಕೂಡ ನೋಡ್ಕೊಳ್ತಾರೆ. ಅವ್ರ ಜೊತೆಗೆ ನಾವು ಸ್ವಲ್ಪ ಸಮನ್ವಯ ಸೇರಿಸ್ತಾ ಇದ್ದೇವೆ, ಸಮನ್ವಯ ಸಾಧಿಸ್ತಾ ಇದ್ದೇವೆ. ಎಲ್ಲ ದೊಡ್ಡ ಕಂಪನಿಯವರು HRMS ಮುಖಾಂತರ ಮೆಸೇಜ್ ನೀಡುವುದು. ಆಮೇಲೆ ಅವರಿಗೆ ರಜೆ ಕೊಟ್ಟಿರೋದ್ರಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಥವಾ ಇಲ್ಲ, ಅವರು ಕೂಡ ಸ್ವಲ್ಪ ಪ್ರೆಷರ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ವಿದ್ಯಾವಂತರೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದಲ್ಲಿ ಭಾಗಿಯಾಗದೆ ನುಣುಚಿಕೊಳ್ಳುತ್ತಿದ್ದು, ಈ ಬಾರಿಯಾದ್ರೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡುವಲ್ಲಿ ಆಯೋಗದ ಪ್ಲಾನ್ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.